ಬೇಟೆಗಾರರ ಬೇಟೆಯಾಡೋ ರಣಬೇಟೆಗಾರ ಬಂದ. ಉತ್ತಮ ಆರೋಗ್ಯಕ್ಕಾಗಿ ಮೆಟ್ಟಿಲುಗಳನ್ನು ಬಳಸಿ. ಮಕೃತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಜೈ ಶ್ರೀರಾಮ್. ಎಲ್ಲ ಮಕ್ಕಳನ್ನು ನಿಮ್ಮ ಮಕ್ಕಳಂತೆ ತಿಳಿದುಕೊಳ್ಳಿ. ಚಿಕ್ಕ ಮಕ್ಕಳ ಮೇಲೆ ಬಲಾತ್ಕಾರ ಬೇಡ. ಈ ಜಾಗದಲ್ಲೂ ಸಹ ನಿಮ್ಮ ಮಕ್ಕಳು ಇರುತ್ತಾರೆ. ಶ್ರೀ ಧರ್ಮಶಾಸ್ತ್ರ. ಒಳ್ಳೆ ಲೈನ್. ಬೆಳಗ್ಗೆನೇ ಒಂದು ಒಳ್ಳೆ ಸಂದೇಶ ಸಿಕ್ತು. ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇಂಡಿಕೇಟ್ರ್ ಇಲ್ದಂಗೆ ಬಲು ಕೇಳಿತಾನೆ. ಇಂಥವ್ರಿಗೆಲ್ಲ ಹಾಕ್ಕಂಡ. ಯಾರು ಒಬ್ಬರು ಮಾಡೋ ತಪ್ಪಿಂದ ರಸ್ತೆಯಲ್ಲಿ ಇನ್ನೊಬ್ಬರು ತೊಂದರೆ ಅನುಭವಿಸ್ಬೇಕಾಗುತ್ತೆ. ಏನಪ್ಪ ಇವನು ಪ್ರತಿ ವಿಡಿಯೋದಲ್ಲಿ ಬರೀ ಹೆಲ್ಮೆಟ್ ಬಗ್ಗೆ, ನಗರವನ್ನು ಸ್ವಚ್ಛವಾಗಿಡಿ ಅಂತ ಬಗ್ಗೆ ಬರೀ ಇದನ್ನೇ ಹೇಳ್ತಾನೆ ಅಂತ ನಿಮಗೆ ಅನಿಸ್ಬೋದು. ಆದರೆ ಹೇಳಿದ ಮೇಲೂ ಮಾಡದೇ ಇರೋಂಥ ಬಂಡಿಗೆಟ್ ಜನನ ನಾವೆಲ್ಲೂ ನೋಡಿಲ್ಲ. ಹಾಗಾಗಿ ನಿಮ್ಮ ಸರೌಂಡಿಂಗ್ಸ್ನ ಅಲ್ಲಗುರು ನೀನು ಜಾಗ ಕೊಡದೆ ಹೊಡೆದ್ರೆ ಆನಂದ ನಮ್ಗೆ ಇಲ್ಲಿ ತಿಕ್ಕಿಡಿದ ನೋಡ್ಕೊಂಬ ಆ ಕಡೆ ಈ ಕಡೆಗೆ. ಏನು ಜನ ಗಾಡಿಯಲ್ಲಿ ಹೋಗ್ತಾ ಇರ್ತಾರೆ, ಹೆಂಗಸರು ನೋಡ್ಕೊತ ಹೋಗ್ತಾರೆ. ಒಂದು ಫ್ರೆಂಡ್ಶಿಪ್ ಆಗಲಿ, ಒಬ್ಬ ಬಾಸ್ ಎಂಪ್ಲಾಯಿ ಆಗಲಿ, ಅಣ್ಣ ತಂಗಿ ಆಗಲಿ, ಅಣ್ಣ ತಮ್ಮ ಆಗಲಿ, ತಂದೆ ತಾಯಿ ಆಗಲಿ, ತಂದೆ ಮಗ ಆಗಲಿ, ತಾಯಿ ಮಗಳು ಆಗಲಿ, ಗಂಡ ಹೆಂಡತಿ ಆಗಲಿ, ಪ್ರತಿಯೊಬ್ಬರು ಸಹ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಜೀವನ ಮಾಡಿದಾಗ್ಲೇ ಜೀವನ ಬ್ಯೂಟಿಫುಲ್ ಆಗಿರುತ್ತೆ. ಯಾವಾಗಲೂ ನಾವು ಇನ್ನೊಬ್ಬರು ತಪ್ಪನ್ನು ಎತ್ತಿಡಿಯೋಕ್ಕೂ ಮುಂಚೆ ನಮ್ಮಿಂದ ಏನು ತಪ್ಪಾಗಿದೆ ಅನ್ನೋದನ್ನು ನಾವು ಥಿಂಕ್ ಮಾಡಬೇಕು. ಆಗ ನಮಗೆ ಅವ್ರ ತಪ್ಪು ದೊಡ್ಡದು ಅಥವಾ ಚಿಕ್ಕದು ಅನ್ನೋದು ಗೊತ್ತಾಗುತ್ತೆ. ತಪ್ಪು ತುಂಬ ದೊಡ್ಡದಿದ್ರೆ ತಿಳಿಸೇಳಕ್ಕೆ ನೋಡೋಣ. ಅದೇ ಚಿಕ್ಕ ತಪ್ಪನ್ನ ಎತ್ತಿ ಹಿಡಿಯೋದು, ಅದನ್ನು ಚುಚ್ಚಿ ಮಾಡೋದ್ರಿಂದ ನಿಮಗೂ ಏನೂ ಲಾಭ ಇಲ್ಲ, ಅವ್ರಿಗೂ ಸಹಿತ ಏನೂ ಸಿಗೋದಿಲ್ಲ. ಸುಮ್ಮನೆ ಅನಾವಶ್ಯಕವಾಗಿ ನಾವು ಇನ್ನೊಬ್ಬರ ಮನಸ್ಸನ್ನ ಬೇಜಾರು ಮಾಡ್ದಂಗೆ ಆಗುತ್ತೆ. ಅರ್ಧ ರೋಡ್ ಇದೆ, ಅರ್ಧ ರೋಡ್ ಇಲ್ಲ. ನಾನೇನು ಮಾತಾಡಲ್ಲ. ಪ್ರತಿ ವಿಡಿಯೋದಲ್ಲೂ ರಸ್ತೆ ಬಗ್ಗೆ, ಹೆಲ್ಮೆಟ್ ಬಗ್ಗೆ ಮಾತಾಡ್ತಾ ಕೂತ್ಕೊಂಡ್ರೆ ನನಗೆ ತಲೆ ಸರಿ ಇಲ್ಲ ಅಂತಾರೆ ಜನ. ತಲೆ ಸರಿ ಇದ್ದವರು ಸರಿ ಮಾಡ್ಕೊಳ್ಳಿ. ಈ ದೇಶದ ಬಗ್ಗೆ ತಿಳಿದಂಥವ್ರು ಆಗಿನ ಕಾಲಕ್ಕೆ ಹಾಡು ಮೂಲಕ ಹೇಳ್ಬಿಟ್ಟಿದ್ದಾರೆ. ಇಷ್ಟೇ ಕಣಮ್ಮ, ಚಿಂತೆ ಮಾಡಿ ಲಾಭ ಇಲ್ಲಮ್ಮ.